ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಮೊದಲೇ ಕೆಲವರಿಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಮತ್ತೆ ಕೊನೆಯಲ್ಲಿ ನಿಮಗೆ ಕರುಣೆ ಇಲ್ಲ, ಕಟುಕಿ ಅನ್ನೋ ಪದ ಪ್ರಯೋಗಗಳು ನನ್ನ ಮೇಲೆ ಆಗಬಹುದು. ಯಾಕಂದ್ರೆ ನಾನಿವತ್ತು ಟಚ್ ಮಾಡ್ತಿರೋದು ಕುಕ್ಕರ್ ಲಕ್ಷ್ಮಕ್ಕ ಅವರನ್ನ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿ ದಿನಗಳೇ ಕಳೆದೋಯ್ತು. ಒಬ್ಬ ಹೆಣ್ಣು ಮಗಳಾಗಿ ನನಗೂ ಅವರ ಸ್ಥಿತಿಯ ಬಗ್ಗೆ ಅನುಕಂಪ ಇದೆ. ಹೀಗಾಗಬಾರ್ದಿತ್ತು. ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋ ಪ್ರಾರ್ಥನೆಯನ್ನು ಕೂಡ ಮಾಡ್ತೀನಿ. ಹಾಗಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತದ ನಂತರ ಹುಟ್ಟಿಕೊಂಡಿರುವಂಥ ಅನುಮಾನಗಳನ್ನು ಹಾಗೆ ಬಿಡೋದಕ್ಕೆ ಆಗುತ್ತಾ? ಸಚಿವೆಯ ಕಾರು ಅಪಘಾತದ ಸುತ್ತ ಗಿರಕಿ ಹೊಡಿತಿರುವಂಥ ಆ ಹಣದ ಮೂಟೆಯನ್ನು ಅಷ್ಟು ಸುಲಭಕ್ಕೆ ಬಿಡೋದಾದ್ರೂ ಹೇಗೆ? ಯಾವುದು ಈ ಹಣ? ಎಷ್ಟು ಹಣ? ಎಲ್ಲಿತ್ತು? ಯಾರ್ದು? ಇದೆಲ್ಲದರ ಬಗ್ಗೆ ಹರಿದಾಡ್ತಿರೋ ಅನುಮಾನಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಮಹಿಳಾ ಮತ್ತು ಮಕ್ಕಳ ಸಚಿವರು ಪ್ರಯಾಣ ಮಾಡ್ತಾ ಇದ್ದಂಥ ಕಪ್ಪು ಕಾರು ಅಪಘಾತಕ್ಕೆ ಈಡಾಗಿದೆ. ಜನವರಿ 14ರಂದು ಕಿತ್ತೂರು ಬಳಿ ಕಾರು ಅಪಘಾತ ಆಗುತ್ತೆ. ಈ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆನ್ನಿನ ಭಾಗಕ್ಕೆ ಗಾಯ ಆಗುತ್ತೆ. ಬೆನ್ನಿಗೆ ಗಾಯ ಆಗಿದ್ರಿಂದ ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಎದ್ದು ಓಡಾಡೋಕ್ಕೆಲ್ಲ ಸದ್ಯದ ಮಟ್ಟಿಗೆ ಕಷ್ಟ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ನೋಡೋದಕ್ಕೆ ಇದುವರೆಗೆ ಸಿಎಂ ಸಿದ್ದರಾಮಯ್ಯನವರು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, HC ಮಹದೇವಪ್ಪ ಅವರು, DK ಶಿವಕುಮಾರ್ ಅವರು, ಜಮೀರ್ ಅಹಮದ್ ಖಾನ್ ಹೀಗೆ ಎಲ್ಲರೂ ಬಂದಿದ್ರು. ಆರೋಗ್ಯ ವಿಚಾರಿಸಿಕೊಂಡು ಹೋದ್ರು. ಕಾರ್ ನೋಡಿದ್ರೆ ತುಂಬಾನೇ ತಿರ್ಗಾಡಕ್ಕಾಗಲ್ವಾ? ಪೇನ್ ಸಿವಿಯರ್ ಇದೆ. ಸಿವಿಯರ್ ಪೇನ್ ಇದೆ. ಘಟನೆ ನಡೆದು 1 ವಾರ ಆಗಿದೆ. ಇನ್ನೇನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಆದರೆ ಈಗ ಒಂದು ದೊಡ್ಡ ಅನುಮಾನ ಹುಟ್ಟಿಕೊಳ್ಳೋದಕ್ಕೆ ಶುರುವಾಗಿದೆ. ಅವತ್ತು ಅಪಘಾತ ಆಗಬೇಕಾದ್ರೆ ಆ ಕಾರಿನಲ್ಲಿ ಯಾರ್ಯಾರಿದ್ರು? ಸಚಿವರಾಗಿ ಸರ್ಕಾರಿ ಕಾರು ಕೊಟ್ಟಿದೆ, ಸೆಕ್ಯೂರಿಟಿ ಕೊಟ್ಟಿದೆ, ಗನ್ಮ್ಯಾನ್ ಇರುತ್ತೆ, ಎಸ್ಕಾರ್ಟ್ ಕೊಟ್ಟಿರ್ತಾರೆ. ಆದರೆ ಇದೆಲ್ಲವನ್ನ ಬಿಟ್ಟು ಯಾಕಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೊರಟರು? ಅಂಥ ಅರ್ಜೆನ್ಸಿ ಏನಿತ್ತು? ಹಾಗೆ ನೋಡಿದರೆ ಬೆಳಗ್ಗೆ ಫ್ಲೈಟ್ ಇತ್ತು. ಅಷ್ಟೊಂದು ಅರ್ಜೆಂಟ್ ಇದ್ದಿದ್ರೆ ಅದರಲ್ಲೇ ಹೋಗ್ಬೋದಿತ್ತು. ಆದರೆ ರಾತ್ರೋರಾತ್ರಿ ಕಾರಿನಲ್ಲಿ ಹೋಗುವ ಅವಶ್ಯಕತೆ ಏನಿತ್ತು? ಇನ್ನೊಂದು ಪ್ರಶ್ನೆ ಅಂದರೆ, ಆ ಕಾರಿನ ಡ್ರೈವರ್ ಯಾರು? ಆತ ಎಲ್ಲಿದ್ದಾನೆ? ಆತನಿಗೆ ಏನಾಯಿತು ಅನ್ನೋದು ಈವರೆಗೆ ಗೊತ್ತಿಲ್ಲ. ಈ ಪ್ರಕರಣದ ಸುತ್ತ ಸಾಕಷ್ಟು ಅನುಮಾನ ಮೊದಲಿನಿಂದ ಗಿರಕಿ ಹೊಡಿತಾನೆ ಇದೆ. ಅದಕ್ಕೆ ಕೆಲವೊಂದು ಹೇಳಿಕೆಗಳು ಕೂಡ ಕಾರಣ. ಘಟನೆ ನಡೆದ ದಿನ ಬೆಳಗ್ಗೆ ಕಾರಿನ ಮುಂದೆ ತಕ್ಷಣ ನಾಯಿ ಅಡ್ಡ ಬಂತು, ಹೀಗಾಗಿ ಬ್ಯಾಲೆನ್ಸ್ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡಿತು ಕಾರು ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಹಿಂದಿನಿಂದ ಯಾವುದೋ ಗಾಡಿ ಬಂದು ಗುದ್ದಿತು ಅಂತ ಹೇಳ್ತಾರೆ. ಮತ್ತೊಂದು ಸಲ ಡ್ರೈವರ್ ನಿದ್ರೆಗೆ ಜಾರಿದ್ರು ಅಂತಾರೆ. ಈ ರೀತಿಯ ದ್ವಂದ್ವ ಹೇಳಿಕೆ ಯಾಕೆ? ಇದಕ್ಕಿಂತ ಗಂಭೀರವಾದ ಕುತೂಹಲದ ವಿಷಯ ಏನಂದ್ರೆ, ಅವತ್ತು ಅಪಘಾತವಾದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರಿನಲ್ಲಿ ನೋಟಿನ ಕಂತೆಗಳಿದ್ವಂತೆ. ಅದೇ ಕಾರಣಕ್ಕೆ ಅವತ್ತು ಪೊಲೀಸರು ಕೂಡ ಒಳಗಿದ್ದವರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನಂತರ ಕಾರಿನ ಬಳಿ ಯಾರನ್ನೂ ಬಿಟ್ಟಿಲ್ಲ. ಜೊತೆಗೆ FIR ಕೂಡ ಆಗದೆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಪೊಲೀಸರಿಗೆ ಅಂಥ ಅರ್ಜೆನ್ಸಿ ಏನಿತ್ತು? ಆ ಕಾರನ್ನ ಎಲ್ಲಿಗೆ ತಗೊಂಡು ಹೋದ್ರು? ಇದನ್ನೆಲ್ಲ ನೋಡಿದರೆ ಕಾರಿನಲ್ಲಿ ದುಡ್ಡಿತ್ತ ಅನ್ನೋ ಅನುಮಾನ ಇನ್ನೂ ಹೆಚ್ಚಾಗಿದೆ. ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇಂಥದ್ದೊಂದು ಸ್ಫೋಟಕ ಆರೋಪ ಮಾಡ್ತಾ ಇದ್ದಾರೆ. ಕಳೆದ ವಾರ ಮಾನ್ಯ ಸಚಿವರು, ಮಹಿಳಾ ಮತ್ತು ಮಕ್ಕಳ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಯಾಣ ಮಾಡುತ್ತಿದ್ದಂತ ಕಪ್ಪು ಕಾರು ಅಪಘಾತಕ್ಕೆ ಈಡಾಗಿದೆ. ಆ ಕಾರ್ನಲ್ಲಿ ಯಾರ್ಯಾರಿದ್ರು ಮತ್ತು
ನೀವು ಸಚಿವರಾಗಿ ಸರ್ಕಾರಿ ಕಾರು ಕೊಟ್ಟಿದೆ, ಮತ್ತೆ ನಿಮಗೆ ಸೆಕ್ಯೂರಿಟಿ ಕೊಟ್ಟಿದೆ, ಗನ್ಮ್ಯಾನ್ ಇರ್ತಾರೆ, ಎಸ್ಕಾರ್ಟ್ ಇರ್ತಾರೆ, ಇವುಗಳನ್ನೆಲ್ಲ ಬಿಟ್ಟು ಯಾಕೆ ಹೋಗಿದ್ರಿ? ಆಕ್ಸಿಡೆಂಟ್ ಆಗಿದೆ, ಮಂತ್ರಿಗಳಿಗೆ ಸಚಿವರಿಗೆ ಪೆಟ್ಟಾಗಿದೆ. ನಾನು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಅವರಿಗೆ ಆಗಿರ್ತಕ್ಕಂಥ ಆ ನೋವು ಮತ್ತೆ ಪೆಟ್ಟು ಬೇಗ ಅವರಿಗೆ ವಾಸಿಯಾಗಲಿ, ಅದು ಮಾನವೀಯತೆಯ ದೃಷ್ಟಿಯಿಂದ ನಾವು ಹೇಳಬೇಕು. ಆದ್ರೆ ನೀವು ಇಷ್ಟೆಲ್ಲ ಸೆಕ್ಯೂರಿಟಿ ಎಲ್ಲವನ್ನು ಬದಿಗಿಟ್ಟು ನೀವು ಯಾಕೆ ಟ್ರಾವೆಲ್ ಮಾಡಿದ್ರಿ? ಅಂತದ್ ಅರ್ಜೆನ್ಸಿ ಏನಿತ್ತು? ಇದ್ರೆ ಬೆಳಗ್ಗೆ ಫ್ಲೈಟ್ ಇತ್ತು, ಬೆಳಗ್ಗೆ ಹೋಗ್ಬೋದಾಗಿತ್ತು. ಆದ್ರೆ ಘಟನೆ ನಡೆದಿದ್ದು ಹೇಗೆ? ಸತ್ಯ ನಿಮಗೆ ಗೊತ್ತಿದೆ, ಅದನ್ನು ಜನರಿಗೆ ನೀವು ತಿಳಿಸ್ಪಡಿಸಬೇಕು. ಈಗ ಆ ಡ್ರೈವರ್ ಎಲ್ಲಿದ್ದಾರೆ, ಏನಾಯ್ತು, ಇದನ್ನು ಕೂಡ ಹೇಳಬೇಕಾಗಿದೆ. ಆವತ್ತು ಬೆಳಗ್ಗೆ ತಕ್ಷಣ ಹೇಳಿದ ಮಾತೇನು? ಯಾವುದೋ ನಾಯಿ ಅಡ್ಡ ಬಂತು, ಅದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು ಅಂತ. ಇದು ಸತ್ಯವಾ? ಸ್ವಲ್ಪ ಸಮಯ ಆದ್ಮೇಲೆ ಇನ್ನೊಂದು ವಿಷಯ ಬಂತು, ಇಲ್ಲ ಯಾರೋ ಹಿಂದ್ಗಡೆಯಿಂದ ನಮಗೆ ಗುದ್ದಿ ಹೋಗಿಬಿಟ್ರು ಅಂತ. ಅದು ಸತ್ಯವಾ? ಡ್ರೈವರ್ ಸ್ವಲ್ಪ ನಿದ್ದೆಗೆ ಜಾರಿದ್ದ ಅನ್ನೋ ವಿಷಯ ಬಂತು, ಅದು ಸತ್ಯವಾ? ಮತ್ತೆ ಇಷ್ಟೆಲ್ಲ ಆದ್ರೂ ಎಸ್ಕಾಟ್ ಯಾಕಿರ್ಲಿಲ್ಲ? ನೀವೆಲ್ಲೇ ಹೋಗ್ಬೇಕಾದ್ರೂ ಸಚಿವರು ನೀವು ಟಿಪಿ ಹಾಕೇ ಹೋಗೋದು. ಟಿಪಿ ಇಲ್ಲ, ಸರ್ಕಾರಿ ಕಾರ್ ಇಲ್ಲ, ಗನ್ಮ್ಯಾನ್ ಇಲ್ಲ, ಮತ್ತೆ ಎಸ್ಕಾರ್ಟ್ ಇಲ್ಲ. ನೀವೆಲ್ಲಿ ಹೋಗ್ತಿದ್ದೀರಿ ಯಾರಿಗೂ ಗೊತ್ತಿಲ್ಲ. ಇದರ ಗುಟ್ಟೇನು? ಈಗ ಜನ ಹೇಳ್ತಿದ್ದಾರೆ, ಎ ಲೋಡ್ ಆಫ್ ಕರೆನ್ಸಿ ವಾಸ್ ಟೇಕಿಂಗ್ ಟು ಬೆಳಗಾವಿ. ಇದು ಮನೆ ಮಾತಾಗಿದೆ. ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ, ಏನು ನೀವು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ. ಬಹಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ. ಆಕ್ಸಿಡೆಂಟ್ ಆದ ತಕ್ಷಣನೇ ಪೊಲೀಸ್ನವ್ರಿಗೆ ಗೊತ್ತಾದಾಗ ತಕ್ಷಣ ಅವರನ್ನು ಮಾತ್ರ, ಅದರಲ್ಲಿ ಇದ್ದವರನ್ನು ಮಾತ್ರ ಕರ್ಕೊಂಡು ಹೋದ್ರು ಹೊರಗಡೆಗೆ. ಕಾರನ್ನ ಯಾರು ಹತ್ರಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಅದಾದ ತಕ್ಷಣ ಆ ಕಾರನ್ನ ಕಂಪ್ಲೇಂಟ್ ಲಾಡ್ಜು ಮಾಡದೆ, ಕಂಪ್ಲೇಂಟೇ ಲಾಡ್ಜ್ ಆಗಿಲ್ಲ, ಅಷ್ಟು ಬೇಗ ಇನ್ನೂ FIR ಆಗಿಲ್ಲ, ಅಷ್ಟು ಬೇಗ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ? ಅದರಲ್ಲಿದ್ದ ವಸ್ತುಗಳೇನು? ಒಂದು ಸಮಯ ಅದರಲ್ಲಿ ಇವರು ಪ್ರಯಾಣ ಮಾಡುವಾಗ ಬ್ಯಾಗ್ ಇತ್ತು, ಅವ್ರ ಬಟ್ಟೆ ಇತ್ತು ಅಂತ ಇಟ್ಕೊಳ್ಳೋಣ. ಅದನ್ಯಾವುದನ್ನು ಈಚೆಗೆ ತೆಗೆದೆ, ಜನರನ್ನ ಹತ್ರಕ್ಕೂ ಬಿಡದೆ ಪೊಲೀಸ್ನವರ ಬೆಂಗಾವಲಿನಲ್ಲಿ ಆ ಕಾರನ್ನ ಲಿಫ್ಟ್ ಮಾಡಿ ತಗೊಂಡೋಗಿದ್ದು ಯಾಕೆ, ಎಲ್ಲಿಗೆ? ಈಗ ಆ ಕಾರಲ್ಲಿ ಎಲ್ಲಿತ್ತು, ಅದರಲ್ಲಿ ಏನು ಸಾಗಿಸಲಾಗುತ್ತಿತ್ತು ಅನ್ನೋದನ್ನು ಕೂಡ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ. ಇದನ್ನ ಮುಚ್ಚಿಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು. ಆದ್ರಿಂದ ಯಾರಾದ್ರೂ ಸಿಟ್ಟಿಂಗ್ ಜಡ್ಜ್ ಒಬ್ಬರನ್ನ ನೇಮಕ ಮಾಡಿ ಇದರ ಇನ್ವೆಸ್ಟಿಗೇಷನ್ ಮಾಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ. ಮುಖ್ಯಮಂತ್ರಿಗಳು ಈ ಹಾರಿಕೆ ಉತ್ತರ ಕೊಡೋದು ನಿಲ್ಲಿಸಬೇಕು. ಯಾಕಂದ್ರೆ ಸುಳ್ಳುಗಳನ್ನ ಹೇಳಿ ಈ ಸರ್ಕಾರವನ್ನ ಎಷ್ಟು ದಿನ ನೀವು ನೂಕಲಿಕ್ಕೆ ಸಾಧ್ಯ? ಇದು ಸುಳ್ಳುಗಳ ಮೇಲೆ ನಡೆಯೋ ಆಗಬಾರದು. ಆದ್ರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಒಂದು ಸಮಯ ಇದಕ್ಕೆ ನೀವು ಇದೇ ರೀತಿ ತಪ್ಪು ದಾರಿಗಳೆಯುವಂತ ಇದನ್ನು ಕೊಡೋದಾದ್ರೆ ನಾನು ಒತ್ತಾಯ ಮಾಡ್ತೇನೆ, ಅವರಲ್ಲಿ ಯಾರ್ಯಾರು ಅದರಲ್ಲಿ ಪ್ರಯಾಣ ಮಾಡ್ತಿದ್ರು ಅವರನ್ನ ಇನ್ವೆಸ್ಟಿಗೇಟ್ ಮಾಡಬೇಕು, ಅವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಆವಾಗ ಸತ್ಯಗಳು ಬರ್ತವೆ. ಮುಖ್ಯಮಂತ್ರಿಗಳು ಇದನ್ನ ತಕ್ಷಣ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ. ಇದೆಲ್ಲ ಬಯಲಾಗಬೇಕಂದ್ರೆ ಸಿಟ್ಟಿಂಗ್ ಜಡ್ಜರನ್ನ ನೇಮಕ ಮಾಡಿ ತನಿಖೆ ಮಾಡಿಸಬೇಕು. ಯಾರ್ಯಾರು ಅದರಲ್ಲಿ ಪ್ರಯಾಣ ಮಾಡಿದ್ರು ಅವರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದು ಅಕ್ರಮವ ಸಕ್ರಮವ ಲೆಕ್ಕ ಬೇಕಲ್ವಾ ಅಂತ ಕೇಳ್ತಿದ್ದಾರೆ.
ಖಂಡಿತ ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರಿನಲ್ಲಿ ದೊಡ್ಡ ಪ್ರಮಾಣದ ಹಣ ಇದ್ದಿದ್ದೇ ಆದರೆ ಆ ದುಡ್ಡಿನ ಮೂಲ ಹುಡುಕ್ಲೇಬೇಕು. ಆದರೆ ಹುಡುಕೋರು ಯಾರು? ಸರ್ಕಾರ ಅವ್ರದ್ದೇ ಇರಬೇಕಾದ್ರೆ ತನಿಖೆ ನಡೆಯೋಕೆ ಹೇಗೆ ಸಾಧ್ಯ ಹೇಳಿ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.